ಓಂ ಗುರುಭ್ಯೋ ನಮಃ. ಹರಿ ಓಂ. ಸಿಂಹರಾಶಿಯವರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಈ ಒಂದು ರಾಶಿಯು ಏನು ಸೂಚನೆ ಕೊಡುತ್ತೆ ಅಂತ ಹೇಳಿದ್ರೆ, ಸಿಂಹ ಯಾರು? ಕಾಡಿನ ರಾಜ. ಈ ಒಂದು ರಾಶಿಯವರ ಸ್ವಭಾವಗಳು ಹೇಳ್ಬೇಕಂತ ಹೇಳಿದ್ರೆ, ಸಾಕಷ್ಟು ಒಂದು ಗಾಂಭೀರ್ಯ ಮತ್ತು ಧೈರ್ಯ, ಒಂದು ಲೀಡರ್ಶಿಪ್ ಸ್ವಭಾವಗಳು ಇವ್ರ ಮೇಲೆ ಜಾಸ್ತಿ ಇರುತ್ತೆ. ಆದರೂ ಕೂಡ ಈ ಒಂದು ಸಿಂಹರಾಶಿಯಲ್ಲಿ ನಾನು ಹುಟ್ಟಿದ್ರು ಕೂಡ ಈ ಒಂದು ಗಾಂಭೀರ್ಯತೆ ಇರ್ಬೋದು, ಲೀಡರ್ಶಿಪ್ ಕ್ವಾಲಿಟಿ ಇದ್ದರೂ ಕೂಡ ನನಗೆ ಲೀಡರ್ಶಿಪ್ ಕ್ವಾಲಿಟಿ ಆಗೋದಕ್ಕೆ ಯಾವುದೇ ಒಂದು ತೊಂದರೆಗಳನ್ನ ನಾನು ಅನುಭವಿಸ್ತಾ ಇದ್ದೀನಲ್ಲ, ಮತ್ತು ಲೀಡರ್ಶಿಪ್ ಕ್ವಾಲಿಟಿ ಇದ್ದರೂ ಕೂಡ ನಾನು ಮುಂದೆ ಬರ್ತಾ ಇಲ್ವಲ್ಲ ಅಂದ್ಬಿಟ್ಟು ಸಾಕಷ್ಟು ಸಿಂಹರಾಶಿಯವರು ತೊಂದರೆಗಳನ್ನ ಅನುಭವಿಸ್ತಿರ್ತಾರೆ. ಮತ್ತು ಅಂದುಕೊಂಡ ಕೆಲಸಗಳು ಯಾವುದು ಕೂಡ ಆಗ್ತಾ ಇರಲ್ಲ. ಅಂಥ ಒಂದು ಸಿಂಹರಾಶಿಯಲ್ಲಿ ಹುಟ್ಟಿ ಒಂದು ಲೀಡರ್ಶಿಪ್ ತೊಗೊಳಕ್ಕಾಗ್ತಿಲ್ಲ ಅಂದ್ಬಿಟ್ಟು ಸಾಕಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿರ್ತಾರೆ. ಅಂಥವ್ರು ಏನು ಮಾಡ್ಬೇಕಂತ ಹೇಳಿದ್ರೆ, ಈ ಒಂದು ನಿಮ್ಮ ಒಂದು ಜೀವನದಲ್ಲಿ ಏನು ಸಕ್ಸಸ್ ಸೀಕ್ರೆಟ್ ಏನಿರುತ್ತೋ, ಒಂದು ಸಿಂಪಲ್ ಆದ ತಂತ್ರಗಳನ್ನ ನೀವು ಈ ಒಂದು ಮನೆಯಲ್ಲಿ ಮಾಡೋದ್ರಿಂದ ಸಾಕಷ್ಟು ಒಂದು ಅಭಿವೃದ್ಧಿಯನ್ನು ನೀವು ಕಾಡ್ತಾ ಇರ್ತೀರ. ಸೊ ಮೊದಲಿಗೆ ಹೇಳಬೇಕಂತ ಹೇಳಿದ್ರೆ, ಈ ಒಂದು ಸಿಂಹರಾಶಿಯ ಸ್ವಭಾವ ಅಂದರೆ ನೇಚರ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಮೊದಲಿಗೆ ಹೇಳಿದಾದರೆ ಸಿಂಹ ಕಾಡಿನ ರಾಜ ಆಗಿರುತ್ತೆ. ಈ ಒಂದು ಸಿಂಹದ ಸ್ವಭಾವ ಯಾವ ಥರ ಇರುತ್ತೆ? ಯಾವಾಗಲೂ ಗಾಂಭೀರ್ಯ, ಒಂದು ಗತ್ತು, ಒಂದು ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ಸಾಕಷ್ಟು ಒಂದು ಈ ರಾಶಿಯವರಿಗೆ ಇರುತ್ತೆ. ಅಂದರೆ ಒಂದು ಯಾವುದೇ ಒಂದು ಕೆಲಸ ಇರ್ಬೋದು, ಅದರಲ್ಲಿ ತಾನೇ ಒಂದು ಲೀಡರ್ ಆಗಿ ನಿಂತುಕೊಂಡು ಆ ಕೆಲಸ ಮುಗಿಯೋವರೆಗೂ ಇದ್ದು ಕಾರ್ಯ ಸಾಧನೆಯನ್ನು ಮಾಡುವಂಥ ಸ್ವಭಾವ ಆಗಿರುತ್ತೆ. ಮತ್ತು ತುಂಬ ಛಲಗಾರರಾಗಿರ್ತಾರೆ. ಅಂದರೆ ಏನೇ ಒಂದು ಕೆಲಸ ಕೊಟ್ಟರೂ ಕೂಡ ಒಂದು ಛಲದಿಂದ, ಹಠದಿಂದ ಈ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಯಾವುದೇ ಒಂದು ಕಠಿಣವಾದ ಕೆಲಸ ಇದ್ದರೂ ಕೂಡ ಅತಿ ವೇಗವಾಗಿ ಒಂದು ಚಾತುರ್ಯದಿಂದ ಮಾಡುವಂಥ ಸ್ವಭಾವ ಇವ್ರದ್ದಾಗಿರುತ್ತೆ. ಆಯಿತಾ? ಇದು ಒಂದು ಸಿಂಹರಾಶಿಯ ಒಂದು ಮೇಜರಾದ ನೇಚರ್ ಆಗಿರುತ್ತೆ. ಈ ಒಂದು ರಾಶಿಯವರು ಯಾವಾಗಲೂ ಒಂದು ಬಲಿಷ್ಠ ಸ್ಥಾನಕ್ಕೋಸ್ಕರ ತುಂಬ ಕಷ್ಟಪಡ್ತಿರ್ತಾರೆ. ಅಂದರೆ ಎಲ್ಲ ಒಂದು ಕೆಲಸದ ಇರೋರ ಥರ ನಾನು ಇರಬೇಕನ್ನೋ ಒಂದು ಅವರು ಛಾಯೆ ಇರೋದಿಲ್ಲ. ಅಂದರೆ ಅವರಿಗಿಂತ ಒಂದು ಸ್ಟೆಪ್ ನಾನು ಮೇಲಿರಬೇಕು, ಒಂದು ಸ್ಥಾನಕ್ಕೆ, ಒಂದು ಗೌರವ ಇರುವ ಸ್ಥಾನಕ್ಕೆ ನಾನು ಒಂದು ಹೋಗಬೇಕು, ಮತ್ತು ಏನೇ ಮಾಡಿದ್ರು ಕೂಡ ನಾನು ಏಳಿಗೆ ಆಗಬೇಕು, ಒಂದು ಪ್ರಶಂಸೆ ನನಗೆ ಸಿಗಬೇಕು ಅನ್ನೋದು ಈ ಸಿಂಹರಾಶಿಯ ಒಂದು ಮೇಜರಾದ ಒಂದು ನೇಚರ್ ಆಗಿರುತ್ತೆ, ಸ್ವಭಾವ ಆಗಿರುತ್ತೆ. ಆದರೂ ಕೂಡ ಇಷ್ಟು ಒಂದು ಒಳ್ಳೆಯ ನನಗೆ ಟೈಮ್ ಇಲ್ವಲ್ಲ, ಏನೇ ಮಾಡಿದ್ರು ಕೂಡ ಕಷ್ಟಕ್ಕೆ ಒಂದು ತೊಂದರೆಗಳು ಸಿಗಾಕೋತಾಯಿನಲ್ಲ, ಏನೇ ಮಾಡಿದ್ರು ನಾನು ಏಳಿಗೆ ಆಗ್ತಿಲ್ಲ ಅನ್ನೋರು ಈ ಒಂದು ತಂತ್ರಗಳನ್ನ ಮಾಡಬೇಕಾಗುತ್ತೆ. ಈ ಸಿಂಹರಾಶಿಯ ಯಥೇಚ್ಛವಾಗಿ ಹೇಳಬೇಕಂತೇಳಿ ಯಾರು ಈ ಒಂದು ತಂತ್ರಗಳನ್ನ ಮಾಡಬೇಕು? ಸಿಂಹರಾಶಿಯಲ್ಲಿ ಒಂದು ಯಾವುದೋ ಒಂದು ಜಾಬಲ್ಲಿ ಒಂದು ಸೇರ್ಕೊಂಡಿರ್ತೀರ, ಅಲ್ಲಿ ನೀವು ಕೆಲಸ ಮಾಡ್ತಿರ್ತೀರ, ತುಂಬ ಉತ್ತಮವಾದ ಕೆಲಸ ಮಾಡ್ತಿರ್ತೀರ. ಬಟ್ ಅಲ್ಲಿ ನಿಮ್ಮ ಕೆಲಸಕ್ಕೆ ತಕ್ಕಂತೆ ಪ್ರಶಂಸೆಗಳು ನಿಮ್ಗೆ ಹೋಗ್ತಾ ಇರಲ್ಲ, ಬೇರೆ ಯಾರಿಗೂ ಹೋಗ್ತಾ ಇರುತ್ತೆ. ಸೊ ಈ ರೀತಿಯನ್ನವರು ಈ ಒಂದು ತಂತ್ರಗಳನ್ನ ಮಾಡಬೇಕಾಗುತ್ತೆ. ಮತ್ತು ಯಾರಿಗೆ ಒಂದು ಸರ್ಕಾರಿ ನೌಕರರು, ಅಂದರೆ ಯಾರು ಒಂದು ಸರ್ಕಾರಿ ನೌಕರಿಯಲ್ಲಿ ಅವ್ರಿಗೆ ಏನೇ ಮಾಡಿದ್ರು ಕೂಡ ಒಂದು ಸ್ಥಾನ ಪಲಟ ಆಗ್ತಾ ಇರಲ್ಲ, ಮತ್ತು ಒಂದು ಬಡ್ತಿ ಅನ್ನೋದು ಆಗ್ತಾ ಇರಲ್ಲ, ಪ್ರಮೋಷನ್ ಅನ್ನೋರು ಆಗ್ತಾ ಇರಲ್ಲ. ಸೊ ಇಂಥವ್ರು ಈ ಒಂದು ಸಿಂಹರಾಶಿಯವರು ಈ ಒಂದು ತಂತ್ರಗಳನ್ನ ಮಾಡಬೇಕಾಗುತ್ತೆ. ಸಿಂಹರಾಶಿಯವರು ಕೆಲವೊಂದು ರಾಜಕಾರಣಿಗಳು, ಅವ್ರು ಏನೇ ಒಂದು ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಅವ್ರಿಗಿಂತ ಮೇಲಾಧಿಕಾರಿಗಳಿಂದ ಇವರಿಗೆ ಪ್ರಶಂಸೆಗಳು ಸಿಗ್ತಾ ಇರಲ್ಲ. ಫಾರ್ ಎಕ್ಸಾಂಪಲ್, ಈ ಒಂದು ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಒಂದು ಕೆಲಸ ಮಾಡ್ತಿರ್ತೀರ, ಆ ಕೆಲಸಕ್ಕೆ ತಕ್ಕಂತೆ ನೀವು ಗುರುತಿಸ್ಕೊಳಕ್ಕಾಗ್ತಾ ಇರಲ್ಲ. ಲೀಡರ್ಶಿಪ್ ಕ್ವಾಲಿಟಿ ಇದ್ದರೆ ಕೂಡ ನಿಮಗೆ ಒಂದು ಸೂಚನೆ ತೊಗೊಳಕ್ಕಾಗ್ತಾ ಇರಲ್ಲ. ಅಂಥವ್ರು ಈ ಒಂದು ತಂತ್ರಗಳನ್ನ ಮಾಡಬೇಕಾಗುತ್ತೆ. ಒಂದು ಗೃಹಿಣಿಯರು ಅಂತ ಹೇಳಿದ್ರೆ, ಒಂದು ಮನೆಯಲ್ಲಿ ನೀವು ಎಷ್ಟೇ ಒಂದು ಕೆಲಸ ಮಾಡ್ತೀರಿ, ಏನೇ ಮಾಡ್ತಿರ್ತೀರ, ಎಲ್ಲರೂ ಒಂದು ಬಾಂಧವ್ಯದಿಂದ ತೊಗೊಂಡು ಹೋಗ್ತಾ ಇರ್ತೀರ. ಬಟ್ ಆ ಬಾಂಧವ್ಯಕ್ಕೆ ಒಂದು ಸರಿಯಾದ ಒಂದು ಬೆಲೆ ನಿಮ್ಗೆ ಸಿಗ್ತಾ ಇರಲ್ಲ. ಮತ್ತು ಸತಿಪತಿಗಳಲ್ಲಿ ಯಾರಿಗೆ ಒಂದು ತೊಂದರೆಗಳಾಗ್ತಾ ಇರುತ್ತೆ, ಒಂದು ಇಬ್ಬರು ಕೂಡ ತುಂಬ ಸಾಕಷ್ಟು ಕಾದಾಟ ಯಾರಿಗಿರುತ್ತೆ, ಮತ್ತು ಡೈವರ್ಸ್ ಪ್ರಾಬ್ಲಮ್ ತನಕ ಯಾರಿಗೆ ಹೋಗಿ ಕೆಲವೊಂದು ತೊಂದರೆಗಳಾಗ್ತಿರ್ತಾರೋ ಅಂಥವ್ರು ಈ ಒಂದು ತಂತ್ರಗಳನ್ನ ಮಾಡಬೇಕಾಗುತ್ತೆ. ಮತ್ತು ಸಾಕಷ್ಟು ವರ್ಷಗಳಿಂದ ಮದುವೆ ಆದರೂ ಕೂಡ ಸಂತಾನದ ಸಮಸ್ಯೆಗಳನ್ನ ಯಾರೋ ಒಂದು ಅನುಭವಿಸ್ತಿರ್ತಾರೆ, ಸಂತಾನ ಆಗದೆ ಒಂದು ಯಾರೋ ಕೂಗ್ತಿರ್ತಾರೋ ಅಂಥವ್ರಿಗೆ ಒಂದು ತಂತ್ರಗಳನ್ನ ಮಾಡಬೇಕಾಗುತ್ತೆ. ಅದಕ್ಕಿಂತ ಮೇನಾಗಿ ಈ ಒಂದು ಸಿಂಹರಾಶಿಯ ಒಂದು ಸಿಂಪಲ್ ಆದ ತಂತ್ರ ಅಂತ ಹೇಳಿದ್ರೆ, ನಿಮ್ಮ ಅರ್ಧದಷ್ಟು ಒಂದು ತೊಂದರೆಗಳು ಒಂದು ಕ್ಲಿಯರ್ ಆಗಿಬಿಡುತ್ತೆ. ಏನಪ್ಪ ಆ ತಂತ್ರ ಅಂತ ಹೇಳಿದ್ರೆ, ನಿಮ್ಮ ಒಂದು ರತ್ನ ಮಾಣಿಕ್ಯ, ಈ ಮಾಣಿಕ್ಯವನ್ನು ನೀವೇನು ಮಾಡಬೇಕಂತ ಹೇಳಿದ್ರೆ, ನಿಮ್ಮ ಒಂದು ಜಾತಕಗಳ ಅನುಸಾರವಾಗಿ ನಿಮ್ಮ ಒಂದು ಈ ಒಂದು ರಾಶಿಯ ಸಿಂಹರಾಶಿಯ ಅಧಿಪತಿಯಾಗಿ ಸೂರ್ಯನಿರ್ತಾನೆ. ನಿಮ್ಮ ರವಿಯು ನಿಮ್ಮ ಜಾತಕದಲ್ಲಿ ಯಾವ ಸ್ಥಾನದಲ್ಲಿರ್ತಾನೆ ಅಂತ ನೋಡಿಕೊಂಡು ನೀವೊಂದು ರತ್ನವನ್ನು ಧಾರಣೆ ಮಾಡೋದ್ರಿಂದ ಅರ್ಧದಷ್ಟು ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಕ್ಲಿಯರ್ ಆಗುತ್ತೆ.
ಫೈನಾನ್ಷಿಯಲ್ ಇರ್ಬೋದು, ಉದ್ಯೋಗದಲ್ಲಿರ್ಬೋದು, ಎಲ್ಲರದ್ರಲ್ಲಿ ನಿಮಗೆ ಒಂದು ಅಭಿವೃದ್ಧಿ ಆಗ್ತಾ ಇರುತ್ತೆ. ಬಟ್ ಆದರೆ ನಿಮ್ಮ ಒಂದು ಜಾತಕಗಳ ಅನುಸಾರವಾಗಿ ನೋಡಿಕೊಂಡು ನೀವು ಧಾರಣೆ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ಹೋಗುವಂಥ ಕೆಲವೊಂದು ಪ್ರಾಬ್ಲಮ್ಗಳು ನಿಮ್ಮ ಜೀವನದಲ್ಲಿ ಕಾಣಬೇಕಾಗುತ್ತೆ. ಅಂದರೆ ಕೆಲವರಿಗೆ ರಾಜಯೋಗ ಇದ್ದರೂ ಕೂಡ ಅದನ್ನು ಅನುಭವಿಸೋಕ್ಕಾಗ್ತಾ ಇರಲ್ಲ. ಇನ್ನು ಕೆಲವರಿಗೆ ಏನೇ ಯೋಗ ಇದರಲ್ಲಿ ಇಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿ ಬೆಳೀತಿರ್ತಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವರ ಜಾತಕಗಳ ಅನುಸಾರವಾಗಿ ನಾನು ಏನು ಮಾಡಿದ್ರೆ ನನ್ನ ಜೀವನದಲ್ಲಿ ನಾನು ಸಕ್ಸಸ್ಫುಲ್ ಆಗ್ತೀನಿ, ಏಳಿಗೆ ಆಗ್ತೀನಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಇಂಥವ್ರು ಏನು ಮಾಡ್ತಾರೆ, ರಾಜಯೋಗ ಇಲ್ಲದಿದ್ದರೂ ಕೂಡ ತುಂಬ ಚೆನ್ನಾಗಿ ಒಂದು ಬೆಳವಣಿಗೆ ಆಗ್ತಾ ಇರ್ತಾರೆ. ಸೊ ಇದು ಒಂದು ಸಿಂಹರಾಶಿಯವರು ಸಿಂಪಲ್ ಆದ ಒಂದು ತಂತ್ರವನ್ನು ಮಾಡಬೇಕಾಗುತ್ತೆ. ಇನ್ನೊಂದು ಸಿಂಹರಾಶಿಯವರು ರಾಷ್ಟ್ರಾಧಿಪತಿಯಾಗಿ ರವಿ ಸೂರ್ಯ ಆಗಿರೋದ್ರಿಂದ ಸಾಕಷ್ಟು ತೊಂದರೆಗಳನ್ನ ಯಾರು ಅನುಭವಿಸ್ತಿರ್ತೀರೋ ಮನೆಯಲ್ಲಿ ಈ ಒಂದು ತಂತ್ರವನ್ನು ಮಾಡಿ. ಏನು ತಂತ್ರ ಅಂತ ಹೇಳಿದ್ರೆ, ಒಂದು ಮುಷ್ಟಿಯಷ್ಟು ಒಂದು ಗೋಧಿಯನ್ನು ಒಂದು ಪೂರ್ವ ದಿಕ್ಕಿಗೆ ನಿಂತುಕೊಂಡು 108 ಬಾರಿ ಸೂರ್ಯ ನಮಸ್ಕಾರ ಮಾಡಬೇಕಾಗುತ್ತೆ. ಸೂರ್ಯ ನಮಸ್ಕಾರ ಮತ್ತು ಸೂರ್ಯ ಶ್ಲೋಕವನ್ನು ಹೇಳೋದ್ರಿಂದ 108 ಬಾರಿ ಜಪವನ್ನು ಮಾಡೋದ್ರಿಂದ ನಿಮಗೆ ಖಂಡಿತವಾಗಿ ನಿಮಗೆ ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ. ಇದು ತುಂಬ ಸಿಂಪಲ್ ಆದ ತಂತ್ರ. ಇದು ಆ ಒಂದು ಮಂತ್ರ ಏನಿರುತ್ತೆ ಅಂತ ಹೇಳಿದ್ರೆ, ಓಂ ಹ್ರೀಂ ಕ್ರೀಂ ಸೂರ್ಯಾಯೇ ನಮಃ. ಈ ಒಂದು ಮಂತ್ರವನ್ನು 108 ಬಾರಿ ಹೇಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ಏನೇ ಒಂದು ಹಣಕಾಸಿನ ನೀವು ಒಂದು ಕ್ರೈಸಿಸ್ನ ಅನುಭವಿಸ್ತಿರ್ತೀರೋ ಅದು ನಿಮಗೆ ಏಳಿಗೆ ಆಗುತ್ತೆ, ಚೆನ್ನಾಗಿ ಒಂದು ಏಳಿಗೆ ಆಗ್ತಿರ್ತೀರ. ಮತ್ತು ಇನ್ನೂ ಒಂದು ಸಿಂಪಲ್ ಆದ ತಂತ್ರ ಅಂತ ಹೇಳಿದ್ರೆ, ನೀವು ಒಂದು ಸೂರ್ಯನ ಒಂದು ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ. ಪೂರ್ವ ದಿಕ್ಕಿಗೆ ಸೂರ್ಯನ ಬಿಂಬವನ್ನು ತಂದು ಇಡೋದ್ರಿಂದ ಈ ಒಂದು ಚಿಕ್ಕ ಚಿಕ್ಕ ಕೆಲಸಗಳು ನೀವು ಒಂದು ಮನೆಯಲ್ಲೇ ಮಾಡೋದ್ರಿಂದ ಸಾಕಷ್ಟು ಸಿಂಹರಾಶಿಯವರು ಏಳಿಗೆ ಆಗ್ತಿರ್ತೀರ. ಎಲ್ಲರದ್ದು ಏಳಿಗೆ ಆಗುತ್ತೆ. ಫೈನಾನ್ಷಿಯಲಿ ಯಾವ ತೊಂದರೆಗಳನ್ನು ಅನುಭವಿಸ್ತಿರೋ ಅದು ಏಳಿಗೆ ಆಗುತ್ತೆ. ಉದ್ಯೋಗದಲ್ಲಿ ಬಡ್ತಿ ಆಗ್ತಾ ಇರುತ್ತೆ. ಗಂಡ ಹೆಂಡತಿ ಮಧ್ಯೆ ಯಾವ್ದು ಕಲಹ ಇರುತ್ತೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಸಂತಾನದ ಸಮಸ್ಯೆ ಆದರೂ ಕೂಡ ಅದು ಕೂಡ ಕ್ಲಿಯರ್ ಆಗುತ್ತೆ. ಇದು ಒಂದು ಸಿಂಹರಾಶಿಯವರ ಸಕ್ಸಸ್ಫುಲ್ ಆದ ಸೀಕ್ರೆಟ್ ಒಂದು ಮಂತ್ರ ಆಗಿರುತ್ತೆ. ಈ ಒಂದು ತಂತ್ರವನ್ನು ನೀವು ಮನೆಯಲ್ಲಿ ಮಾಡೋದ್ರಿಂದ ಸಾಕಷ್ಟು ಏಳಿಗೆಯನ್ನು ಮಾಡ್ತಿರ್ತೀರ. ಇದಕ್ಕೆ ಹೊರತಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ತೊಂದರೆಗಳಿದ್ದರೆ, ಫಾರ್ ಎಕ್ಸಾಂಪಲ್ ಹೇಳ್ಬೋದು, ಹಣಕಾಸಿನ ತೊಂದರೆ ಇರ್ಬೋದು, ಜೀವನದಲ್ಲಿ ಶಾಂತಿ ನೆಮ್ಮದಿಯ ತೊಂದರೆ ಇರ್ಬೋದು, ಗಂಡ ಹೆಂಡತಿ ಕಿರಿಕಿರಿ ಇರ್ಬೋದು, ಸಂತಾನದ ಸಮಸ್ಯೆ ಇರ್ಬೋದು, ಇನ್ನೂ ಮುಂತಾದ ಯಾವುದೇ ಸಮಸ್ಯೆಗಳಿದ್ದರೂ ನನ್ನ ನಂಬರ್ಗೆ ಕರೆ ಮಾಡಿ. ಇದು ಒಂದು ಸಿಂಹರಾಶಿಯ ಒಂದು ಸಕ್ಸಸ್ಫುಲ್ ತಂತ್ರ ಆಗಿತ್ತು. ಹರಿ ಓಂ.